ಈಗ ಈ ಕಡೆ ಇರೋದು ಆಯಿಲ್ ಪಂಪ್ನ ಕವರ್ ಬಿಚ್ಕೊಂಡು ಆಯಿಲ್ ಪಂಪ್ ಬಿಚ್ಕೋತಾರೆ ಅನಿಸುತ್ತೆ. ಇವತ್ತು ಕಾಲ ಕೂಡಿ ಬಂದಿದೆ. ಸೊ ಎಂಜಿನ್ದು ಆಯಿಲ್ ಚೆಕ್ ಮಾಡಿದ್ವಿ, ಸ್ವಲ್ಪ ಕಮ್ಮಿ ಇದೆ ಏನು. ಈಗ ಏನಿದೆ ಅದು ಕ್ಲ್ಯಾಂಪ್ಗಳು ಬಿಚ್ಕೊಂಡು ಪಂಪ್ ಏನಂತೀನಿ ಆಯಿಲ್ ಟ್ಯಾಂಕ್ ಇದೆಯಲ್ಲ ಅದು ಕಾಣ್ತಾಯ್ತಾ. ಈ ಕಡೆ ಸೈಡು ಲೆಫ್ಟ್ ಸೈಡಲ್ಲಿ ಗ್ಯಾಪ್ ಚಿಕ್ಕ ಇದೆ, ಈ ಕಡೆ ಸೈಡ್ ದೊಡ್ಡ ಇದೆ. ಕಟ್ ಮಾಡಿ. ಇವತ್ತು ಕಾಲ ಕೂಡಿ ಬಂದಿದೆ. ಸೊ ಎಂಜಿನ್ದು ಆಯಿಲ್ ಚೆಕ್ ಮಾಡಿದ್ವಿ, ಸ್ವಲ್ಪ ಕಮ್ಮಿ ಇದೆ ಏನು, ಪೂರ್ತಿನೇ ಕಮ್ಮಿ ಇದೆ ನೋಡಿ. ಸ್ವಲ್ಪ ಈಗ ಡೌನ್ ಮಾಡಿದ್ದಾರೆ. ಸೊ ಇವತ್ತು ಎಂಜಿನ್ ಆಯಿಲ್ ಚೆಕ್ ಮಾಡಿಸ್ತಾ ಇದ್ದೀನಿ, ಅಂದರೆ ಚೇಂಜ್ ಮಾಡಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಕೋನ್ ಸೆಟ್ ಮತ್ತೆ ಸ್ವಲ್ಪ ಲೂಸ್ ಆಗಿದೆ, ಅದನ್ನು ಟೈಟ್ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅದಾದಮೇಲೆ ಮಾಮೂಲಿ ಜನರಲ್ ಚೆಕಪ್ಪು, ಬ್ರೇಕು ಗೀಕು ಅದೆಲ್ಲ ಚೆಕ್ ಮಾಡ್ತಾರೆ. ಸೊ ಇವತ್ತು ಮೇಯ್ನ್ ಬಂದ್ಬಿಟ್ಟು ಅದು ಆಯಿಲದು ಏನಿದೆ ಆಯಿಲ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಟ್ಯೂನಿಂಗ್ ಮಾಡಿ ಆಮೇಲೆ ಕೋನ್ ಸೆಟ್ನ ಟೈಟ್ ಮಾಡ್ತಾರೆ. ಎಲ್ಲಿ ಮುಂಚೆನೇ ಇತ್ತಲ್ವ ಅದ್ರೊಳಗೆ ಆಯಿಲು, ಏನೊಂದು 100 ml ಇತ್ತಿಲ್ವೇನೋ. ಸೊ ಫುಲ್ಲು ಡೌನ್ ಆಗೋಯ್ತು. ಆರ್ ನೋಡಿ ಹೊಡೆಯಿಲ್ಲ ಅಂದಿದ್ರೆ, ನೋಡಿ ತೆಗಿಲ್ಲ ಅಂದಿದ್ರೆ ಸೊ ಸೀಸ್ ಆಗ್ಬಿಡೋದು. ಸೀಸ್ ಆಯಿಲ್ ಡೌನ್ ಮಾಡಾಯಿತು. ಈಗ ಆಯಿಲ್ ಡೌನ್ ಮಾಡಿ ಮತ್ತೆ ಕೆಳಗಡೆ ಇಂಜಿನ್ದು ಬೋಲ್ಟ್ ಬರುತ್ತಲ್ಲ ಅದು ಹಾಕಿದ್ದೀವಿ. ಏಕೆಂದರೆ ಡೀಸೆಲ್ ತಂದು ಡೀಸೆಲ್ನ ಮತ್ತೆ ಟಾಪಪ್ ಮಾಡಿ ಇಂಜಿನ್ಗೆ, ಅದಾದಮೇಲೆ ಮತ್ತೆ ಡೀಸೆಲ್ನ ಡೌನ್ ಮಾಡಿದ್ರೆ ಒಳಗಡೆ ಕಸ ಕಡ್ಡಿ ಎಲ್ಲ ಏನೋ ಸಣ್ಣ ಪುಟ್ಟ ಇದ್ದಿದ್ರು ಆಸೆ ಬಂದುಬಿಡುತ್ತೆ. ಇಂಜಿನ್ ಒಳಗಿರೋ ಐಟಮ್ ಎಲ್ಲ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಈಗ ಹೋಗಿ ಡೀಸೆಲ್ ತೊಗೊಂಬರೋಣ ಬನ್ನಿ. ಡೀಸೆಲ್ ಪೂರ್ತಿ ಅರ್ಧ ಲೀಟ್ರು ಕ್ಲೀನಾಗಿ ಒಳಗೆ ಇಳಿಸ್ಬಿಟ್ರೆ ಇಂಜಿನ್ ಒಳಗಡೆ ಇವಾಗ ಕಸ ಕಡ್ಡಿ ಎಲ್ಲ ಆಚೆ ಮಾಡಬೇಕು. ಈಗ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಡೀಸೆಲ್ ಹಾಕಿದ ಮೇಲೆ ಫುಲ್ ಕ್ಲೋಸ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡಿ ಟಾಪ್ ಗಿರೋವರೆಗೂ ರನ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಈಗ ಕುಮಾರಣ್ಣವರು ಅದನ್ನು ಫುಲ್ಲು ನಟ್ಟೆಲ್ಲ ಬಿಚ್ಚಿ ಡೀಸೆಲ್ನ ಡ್ರಾಪ್ ಮಾಡ್ತಾರೆ. ನೋಡಿ ಎಷ್ಟು ಗಂದಾಗಿ ಒಳಗಿತ್ತು ಗುರು, ಫುಲ್ಲು ಕಪ್ಪು. ಡೀಸೆಲ್ ವೈಟ್ಗಿತ್ತು, ಕಪ್ಪಗೆ ಆಗೋಯ್ತೆ. ಸೊ ನೀವು ಯಾವಾಗಲಾದ್ರು ಎಂಜಿನ್ನ ಯಾವುದಾದ್ರೂ ಆಗಲಿ, ಪೋಸ್ಟ್ ಕಾರ್ ಆಗಲಿ ತೋರ್ಸೋಕು ತುಂಬ ಆಯಿಲ್ ಕಪ್ಪಾಗಿ ಹೋಗಿತ್ತು ಅಂತಂದರೆ ಡೀಸೆಲ್ ಅಥವಾ ಸಿಮೆಂಟ್ ಹಾಕ್ಬಾರ್ದಾ, ಕೆರೋಸಿನ್ ಹಾಕ್ಬಾರ್ದು, ಪೆಟ್ರೋಲ್ ಹಾಕ್ಬಾರ್ದು, ಡೀಸೆಲ್ ಮಾತ್ರ ಹಾಕಿ ಕ್ಲೀನ್ ಮಾಡಿ ಆಮೇಲೆ ಎಂಜಿನ್ ಆಯಿಲ್ನ ಟಾಪಪ್ ಮಾಡಿಸಿ. ಒಳಗಡೆ ಇರೋ ಆಯಿಲೆಲ್ಲ ಕ್ಲೀನಾಗಿ ಆಚೆ ಬರಲಿ ಅಂತ ಮತ್ತೆ ಸ್ಟಾರ್ಟ್ ಮಾಡಿ ರನ್ ಮಾಡಿದ್ದಾರೆ ಕುಮಾರಣ್ಣ. ಸೊ ಇದೆಲ್ಲ ಹೊರಗಡೆ ಬಂದಮೇಲೆ ನೆಕ್ಸ್ಟು ಆಯಿಲ್ನ ಟಾಪಪ್ ಮಾಡ್ಕೋಬೇಕು. ಈಗ ನಾವು ಆಯಿಲ್ನ ಹಾಕೋತಾ ಇದ್ದೀವಿ. ಆಯಿಲ್ ಬಂದ್ಬಿಟ್ಟು ಮ್ಯಾಕ್ ಕಂಪ್ನಿದು ಹಾಕ್ತಾಯಿದ್ದೀವಿ. ಕುಮಾರಣ್ಣವ್ರು ಸಜೆಸ್ಟ್ ಮಾಡಿದ್ದು. ಸೊ ಅವ್ರ ಮಾತು ಮೀರ್ತೀವಿ ನಾವು. ಸೊ ಆಯಿಲ್ನ ಹಾಕ್ಕೊಂಡು ಗಾಡಿನ ರನ್ ಮಾಡಿದ್ರೆ ಇವತ್ತಿನ ಕೆಲಸ ಮುಗೀತು. ಒಂದೇ ದಿನ ಎಲ್ಲ ಕೆಲಸ ಮಾಡಿಸ್ತಾಯಿಲ್ಲ, ಎಲ್ಲ ಒಂದೊಂದು ಸ್ವಲ್ಪ ಮಾಡಿಸ್ತಾ ಇದ್ದೀನಿ. ಒಂದಿನ ಕಾನ್ಸೆಪ್ಟ್ ಮಾಡಿಸ್ದೆ, ಒಂದಿನ ಜನರಲ್ ಚೆಕಪ್ ಮಾಡಿಸ್ದೆ, ಒಂದಿನ ಟ್ಯೂನಿಂಗ್ ಮಾಡಿಸ್ದೆ, ಇವತ್ತು ಆಯಿಲ್ ಮಾಡಿಸ್ತಾ ಇದ್ದೀನಿ. ಮುಂದಿನ ದಿನ ಯಾವ ಕೆಲಸ ಬರುತ್ತೋ ಗೊತ್ತಿಲ್ಲ. ನೆನಪು ಬಂದಾಗ ನನ್ನ ಟೇಸ್ಟಿಗೆ ಹೇಗೆ ಬೇಕು ಹಾಗೆ ಗಾಡಿನ ರೆಡಿ ಮಾಡಿಸ್ಕೋತೀನಿ. ಸೊ ಇದಾದಮೇಲೆ ಸ್ವಲ್ಪ ಕಾನ್ಸೆಪ್ಟಿದ್ದು ಒಂಚೂರು ಟೈಟ್ ಮಾಡಬೇಕು ಅನಿಸುತ್ತೆ. ಅದು ಬಿಟ್ಟರೆ ಸಣ್ಣ ಪುಟ್ಟ ಯಾವುದಿದೆ ಅದು ನೆನಪಿಗೆ ಬಂದಾಗ ಮಾಡಿಸ್ಕೋಬೇಕು. ಸೊ ಈಗ ನೆನ್ಪು ಮಾಡ್ಕೊಂಡೆ ನೋಡಿ, ಈ ಕಿಕ್ಕರ್ ಏನಿದೆ, ಈ ಕಿಕ್ಕರ್ ಬಂದ್ಬಿಟ್ಟು ಹೋದ್ಮೇಲೆ ಇಲ್ಲಿಗೆ ಹೋಗಿ ಇದು ಹೊಡೆದು ನೋಡಿ ಈ ರೀತಿ ಕಲರ್ ಹೋಗ್ಬಿಟ್ಟಿದೆ. ಸೊ ಇದು ಬಂದ್ಬಿಟ್ಟು ಇದು ಶಾಫ್ಟ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ತಗೊಂಡ್ರೆ ಇದು ಮುಂದಕ್ಕೆ ಬರುತ್ತೆ ಕಿಕ್ಕರು. ಸೊ ಈಗ ಅದನ್ನು ಕುಮಾರಣ್ಣವರು ಮಾಡ್ತಾ ಇದ್ದಾರೆ. ದಿ ನೆಕ್ಸ್ಟ್ ಡೇ ಇಲ್ಲಿ ನೋಡಿ, ಇಲ್ಲಿ ಫ್ರಂಟ್ ವೀಲು ಸೆಂಟ್ರಿಂಗ್ ಇಲ್ಲ, ಕಾಣ್ತಾಯ್ತಾ. ಈ ಕಡೆ ಸೈಡು ಲೆಫ್ಟ್ ಸೈಡಲ್ಲಿ ಗ್ಯಾಪ್ ಚಿಕ್ಕ ಇದೆ, ಈ ಕಡೆ ಸೈಡ್ ದೊಡ್ಡ ಇದೆ. ಸೊ ಮಡ್ಗಾಡನ್ನ ಬಿಚ್ಚಿಸಿ ಸೆಂಟ್ರಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಕುಮಾರಣ್ಣ ಅವರು. ಸದ್ಯಕ್ಕೆ ಇದೊಂದು ಕೆಲಸ ಮಾಡಿಸ್ಕೊಂಡು ಮತ್ತು ಬೂಟ್ ತಂದಿದ್ದೀನಿ ನೋಡಿ. ಇಲ್ಲಿ ಇದು ಸ್ಪ್ಲೆಂಡರ್ ಬೂಟ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ RX ತಂದಿದ್ದೀನಿ. ಇಲ್ಲಿದೆ ನೋಡಿ
RX ತಂದಿದ್ದೀನಿ. ಸೊ ಇದನ್ನು ಹಾಕ್ಸ್ಬಿಟ್ಟು ಅದಾದ ಮೇಲೆ ಈ ಗಾಡೀಲಿ ಪೆಂಡಿಂಗ್ ಉಳ್ಕೊಳ್ಳೋ ಕೆಲಸ ಯಾವುದು ಅಂತಂದರೆ ಆಯಿಲ್ದು ಪಂಪ್ ಏನಿದೆ ಅದನ್ನು ಹೊಸದು ಅಥವಾ ಗುಜ್ರಿಲಿ RX 100 ಯಾವ್ದಾರು ಸಿಕ್ಕಿದ್ರೆ ಓಲ್ಡು ಅದನ್ನೇ ತಗೊಬಂದು ಹಾಕ್ತೀವಿ. ಇಲ್ಲಾಂದರೆ ಪಾರ್ಟ್ಸ್ಗಳು ಬೇಕು, ಅದನ್ನು ಪಾರ್ಟ್ಸ್ಗಳು ತಂದು ಅದನ್ನೇ ರನ್ ಮಾಡ್ತೀವಿ. ಅದಾದಮೇಲೆ ಬ್ಯಾಟ್ರಿದು ಕಲೆಕ್ಷನ್ನ 2 ಆರನಿಗೆ ಕೊಡಬೇಕು. ಸೊ ಇಷ್ಟು ಕೆಲಸ ಆದರೆ ನಮ್ಮ ಬೇರೆ ಟ್ಯಾಂಕು ಶೀಲ್ಡು ಒರಿಜಿನಲ್ RX 100 ತೊಗೊಂಡು ಅದಕ್ಕೆ ಇನ್ನೊಂದು ಒರಿಜಿನಲ್ ಕಲರ್ನ ಹುಡುಕಿದ್ದೀನಿ, ಅದನ್ನು ಹೊಡೆಸ್ಕೊಂಡ್ರೆ ಯಾವ್ದಾರ ಸ್ಪೆಷಲ್ ಒಕೇಶನ್ಸ್ಗೆ ಹಾಕಿ ಯೂಸ್ ಮಾಡಲಿಕ್ಕೆ ಯೂಸ್ಫುಲ್ ಆಗುತ್ತೆ. ಇದಿಷ್ಟು RX 100 ಕೆಲಸ ಮಾಡಿಸ್ಬೇಕು ಸದ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಎಕ್ಸಿಕ್ಯೂಟ್ ಆಗುತ್ತೋ ಏನೋ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಒಂದೊಂದಾಗೆ ಸಣ್ಣ ಪುಟ್ಟ ಕೆಲಸ ಮಾಡಿಸ್ತಾ ಇದ್ದೀನಿ. ಅದಾದಮೇಲೆ ದೊಡ್ಡ ಕೆಲಸಕ್ಕೆ ಹೋಗೋಣ. ಇದರಲ್ಲಿ ದೊಡ್ಡ ಕೆಲಸ ಅಂತಂದರೆ ಆಯಿಲ್ ಪಂಪ್ನ ರೂಪಕ್ಕೆ ತರೋದೇ ಒಂದು ದೊಡ್ಡ ಕೆಲಸ. ಅದೇ ದೊಡ್ಡ ಕೆಲಸ ಇರೋದು ಸದ್ಯಕ್ಕೆ ಇದರಲ್ಲಿ. ಅದು ಬಿಟ್ಟರೆ ಅಂತ ದೊಡ್ಡ ಕೆಲಸ ಏನಿಲ್ಲ. ಎಲ್ಲ ಕ್ಲೀನಾಗಿ ರೆಡಿಯಾಗಿದ್ದ ಗಾಡಿನೇ ತೊಗೊಬಂದಿದ್ದೀನಿ. ಸೊ ಮುಂದೆ ಹೋಗ್ತಾ ನನ್ನ ಟೇಸ್ಟಿಗೆ ಹೇಗೆ ಬದಲಾಗುತ್ತೆ ಆ ಟೇಸ್ಟಿಗೆ ಕ್ಲೀನಾಗಿ ಏನೇ ಮಾಡಿಸಿದ್ರು ಒರಿಜಿನಾಲಿಟಿ ಇದ್ದಂಗೆ ಮಾಡಿಸ್ತೀನಿ ಹೊರತು ಅದು ಬಿಟ್ಟು ಬೇರೆ ಏನು ಮಾಡ್ಸೋಕ್ಕೆ ಹೋಗಲ್ಲ. ಕುಮಾರಣ್ಣವರು ಅದನ್ನು ಸೆಂಟ್ರಿಂಗ್ ಮಾಡ್ತಾ ಇದ್ದಾರೆ. ಸೊ ಸ್ಪೋಕ್ಸ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಸೆಂಟ್ರಿಂಗ್ ಬರಲಿ ಅಂತ. ಸೊ ಎಲ್ಲ ಬರುತ್ತೆ ಇವರು ಸಕಲ ಅಲ್ಲವ. ಟೈರ್ ಬೇಕ್ರಿ ಇವರೇ ಫಿಟ್ ಮಾಡ್ತಾರೆ, ರಿಮ್ಯೂ ಇವರೇ ಫಿಟ್ ಮಾಡ್ತಾರೆ, ಸ್ಪೋಕ್ಸು ಹಾಕೋತಾರೆ, ಸೆಂಟ್ರಿಂಗು ಮಾಡ್ತಾರೆ. ಬಟ್ ಮಾಡಲ್ಲ. ಯಾಕೆ ಅಂತಂದರೆ ಅದೇ ಕೆಲಸಕ್ಕೆ ಅಂತ ಅವರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅನ್ನೋ ಉದ್ದೇಶ ಇರ್ಬೋದು. ಏನು ಕುಮಾರಣ್ಣ? ವೀಲ್ ಸೆಂಟ್ರಿಂಗ್ ಬಂತು. ಸೊ ಸೈಡಲ್ಲಿ ಮಡ್ಗಾಡು ಉಜ್ಜುತ್ತಿದ್ದೆಲ್ಲ ಕರೆಕ್ಟಾಗಿದೆ ಈಗ. ಸೊ ಇದೊಂದು ಮೀಟ್ರಲ್ಲಿ ಈ ಗ್ಯಾಪು ಸ್ವಲ್ಪ ಜಾಸ್ತಿ ಇದೆ, ಇದು ಕಮ್ಮಿ ಈಗ ಕರೆಕ್ಟ್ ಮಾಡಿದ್ರು ಕುಮಾರಣ್ಣ. ಸೊ ನೆಕ್ಸ್ಟ್ ಕೆಲಸ ಏನಿದ್ರು ಮೈಸೂರಿಗೆ ಹೋಗಿ ಬಂದ ಮೇಲೆ ಅದು ಪಂಪ್ ಎಲ್ಲ ತರಬೇಕು. ಪಂಪ್ ಇಲ್ಲ ಅಂದರೆ ಕೆಲಸ ಮಾಡಲಿಕ್ಕಾಗಲ್ಲ. ಮೇನ್ ಕೆಲಸ ಅದೇ. The next day. RX 100 ಆಯಿಲ್ ಪಂಪ್ ಹುಡುಕಿ ಫೈನಲ್ ಆಗಿ ನಮ್ಮ ಬೈಯವ್ರ ಹತ್ರ ಇತ್ತು, ತೊಗೊಂಡಿದ್ದೀವಿ. ತಳಿ ಬೈ 1 ಗಂಟೆ ಹಿಂದೆ ಬರ್ತೀನಿ ಅಂತ ಹೇಳಿದ್ದು, ಈಗ ಬಂದವ್ರೆ ಸ್ವಾಮಿಗಳು. ಸೊ ಗಾಡಿದು ಕೆಲಸ ಈಗ ಸ್ಟಾರ್ಟ್ ಮಾಡ್ಕೊತೇವೆ ಅಫಿಷಿಯಲ್ ಆಗಿ. ಸೊ ಈಗ ಸೈಡ್ ಪ್ಯಾನಲ್ ಬಿಚ್ಚಿ ಆಯಿಲ್ ಫ್ಲೋಯಿಂಗು ಇದೆಯೋ ಅಥವಾ ಕ್ಲೋಸ್ ಮಾಡಿಬಿಟ್ಟಿದ್ದಾರೋ ಅಂತ ನೋಡ್ಕೊತಾ ಇದ್ದಾರೆ. ಟ್ಯಾಂಕಲ್ಲೂ ಮತ್ತು ಇಲ್ಲೂ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಟ್ಯಾಂಕ್ ಅಂದರೆ ಅಲ್ಲಿದೆಯಲ್ಲ ಅದು. ಸೊ ಇದಾದಮೇಲೆ ಕ್ಲೀನಾಗಿ ಎಲ್ಲ ಪಂಪೆಲ್ಲ ಹಾಕಿದ್ಮೇಲೆ ಆಯಿಲ್ ತೊಗೊಬರ್ಬೇಕು ಹೋಗಿ. ಸೊ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಭಾಳ ಕ್ಯೂರಿಯಾಸಿಟಿ ಇದೆ. ನೋಡೋಣ ಹೇಗೆ ಬರುತ್ತೆ ಅಂತ. ಟೆನ್ಷನ್ ತಡೆಯೋಕೆ ಆಯ್ತಲ್ಲ ಗುರು. ಈಗ ಏನಿದೆ ಅದು ಕ್ಲ್ಯಾಂಪ್ಗಳು ಬಿಚ್ಕೊಂಡು ಪಂಪ್ ಏನಂತೀನಿ ಆಯಿಲ್ ಟ್ಯಾಂಕ್ ಇದೆಯಲ್ಲ ಅದನ್ನು ಆಚೆ ತೊಗೊಂಡು ಫ್ಲೋ ಇದೆಯಲ್ಲ ಓವರ್ ಲೀಕೇಜ್ ಏನಾರು ಆಯ್ತು ನೋಡ್ಬೇಕಲ್ಲ ಕುಮಾರಣ್ಣ. ಗೀಕೇಜ್ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಮತ್ತೆ ಫಿಟ್ ಮಾಡ್ಕೋತಾರೆ. ಈಗ ಈ ಕಡೆ ಇರೋದು ಆಯಿಲ್ ಪಂಪ್ನ ಕವರ್ ಬಿಚ್ಕೊಂಡು ಆಯಿಲ್ ಪಂಪ್ ಬಿಚ್ಕೋತಾರೆ ಅನಿಸುತ್ತೆ. ಸೊ ಹಳೆ ಆಯಿಲ್ ಪಂಪ್ ಕೆಲಸಕ್ಕಿರಲ್ಲ, ಹೊಸದೇ ತಂದಿದ್ದೀವಿ ಗುಜರಲ್ಲಿ ಹುಡುಕಿ ಒರಿಜಿನಾಲಿಟಿ ಇರುವಂಥದ್ದನ್ನ. ಸೊ ಅದನ್ನೇ ಹಾಕ್ತಾರೆ. ನೋಡೋಣ ಈಗ ಬಿಚ್ತಾ ಇದ್ದಾರೆ ನೋಡಿ ಅಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.